ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಮಿನಿ ಬ್ಲಾಗ್. ಇವತ್ತು ಮೊಸಪ್ಪು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊಸಪ್ಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕಾಯಿ ತುರಿ, ಕೊತ್ತಂಬರಿ, ತೊಗರಿಬೇಳೆ, ತೊಳೆದುಕೊಂಡಿರುವ ಸೊಪ್ಪು. ನಂತರ ಒಂದು ಪಾನಲ್ಲಿ ಸ್ವಲ್ಪ ನೀರು ಹಾಕಿ ತೊಗರಿಬೇಳೆ ನೆನೆಸಿಸ್ಕೊಂಡಿರೋ ತೊಗರಿಬೇಳೆ ಹಾಕಿ, ಹಾಗೆಯೇ ಸೊಪ್ಪು ಹಾಕಿಬಿಟ್ಟು, ನಂತರ ಟೊಮ್ಯಾಟೊ ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸ್ ಅಷ್ಟು ಟೊಮೊಟೊ ಹಾಕ್ಕೋಬೇಕು. ಹಾಗೆಯೇ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ನಾನು ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದು ಖಾರ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆಯೇ ಬೆಳ್ಳುಳ್ಳಿ, ಕರಿಬೇವು ಇದೆಲ್ಲ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. ನಿಮಗೆ ಬೇಕಂದರೆ ಹಾಕಿ, ಇಲ್ಲಾಂದರೆ ಬೇಡ. ನಂತರ ಕಲ್ಲುಪ್ಪು ಹಾಕಿದ್ದೀನಿ ನಾನು, ಅದು ತುಂಬ ರುಚಿಯಾಗಿರುತ್ತೆ ಅಂತ. ಒಂದು ಬಾಣಲಿಯಲ್ಲಿ ಒಗ್ಗರಣೆಗೆ ರೆಡಿ ಮಾಡಿಕೊಡ್ತಾ ಇದ್ದೀನಿ ನಾನು. ಅದಕ್ಕೆ ಸಾಸಿವೆ, ಜೀರಿಗೆ, ಮೆಣಸು ಸ್ವಲ್ಪ ಹಾಕಿದ್ದೀನಿ. ಅದು ಕುಕ್ಕರಲ್ಲಿ ಇಟ್ಟಿದ್ದೀನಿ ಸೊಪ್ಪನ್ನ ಬೇಯಿಸ್ಕೊಳ್ಳೋದಕ್ಕೆ. ಹಾಗೆಯೇ ಹಸಿಮೆಣ್ಸಿನ್ಕಾಯಿ ನಾನು 1-2 ಹಾಕಿದ್ದೀನಿ ಒಗ್ಗರಣೆಗೆ. ಹಾಗೆ ಬೆಳ್ಳುಳ್ಳಿ ನೀವು ಜಜ್ಜಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಹಾಗೆ ಉಂಡೆನ ಹಾಕಿದ್ದೀನಿ. ಕರಿಬೇವು ಸ್ವಲ್ಪ, ಅದು ರುಚಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಫ್ರೈ ಮಾಡ್ಕೊಬೇಕು. ಫುಲ್ ಫ್ರೈ ಆದಮೇಲೆ ಒಂದು ವಿಜಿಲ್ ಸೊಪ್ಪು ಬಂದಿರುತ್ತೆ. ಒಂದು ವಿಜಿಲ್ ಬಂದಮೇಲೆ ಓಪನ್ ಮಾಡಿ ನೋಡಿ, ಸೊಪ್ಪು ಬೆಂದಿದೆ. ಅದಕ್ಕೆ ಒಗ್ಗರಣೆ ಮಾಡಿರೋ ಈರುಳ್ಳಿ ಎಲ್ಲ ಹಾಕಿದ್ದೀನಿ. ನಂತರ ಅದು ಸೊಪ್ಪನ್ನ ಈಚೆ ತೊಗೊಂಡು ಅದನ್ನು ಚೆನ್ನಾಗಿ ಮಸ್ತಿದ್ದೀನಿ. ಮೊಸಪ್ಪು ಅಂದ್ರೇ ಮಸಿಬೇಕಲ್ವ, ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಸೊಪ್ಪನ್ನ. ನೆಕ್ಸ್ಟು ಮಿಕ್ಸ್ ಮಾಡಿರೋದನ್ನ ಆ ಸೊಪ್ಪು ಬೇಯಿಸಿರೋ ನೀರು ಒಳಗಡೆ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಕುದಿಸಿದ ನಂತರ ಮೊಸಪ್ಪು ರೆಡಿ. ತುಂಬ ಟೇಸ್ಟಿಯಾಗಿ ರುಚಿಕರವಾದ ಮೊಸಪ್ಪು ಮುದ್ದೆ ಜೊತೆ.